ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತಃ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥ ದಶಮಃ ಪರಿಚ್ಛೇದಃ ಮಾಹೇಶ್ವರಸ್ಯ ನವವಿಧ ಸ್ಥಳ ಪ್ರಸಂಗಃ ಮಾಹೇಶ್ವರ ಸ್ಥಳಂ ಅಗಸ್ತ್ಯ ಉವಾಚ ಭಕ್ತಸ್ಥಳಂ ಸಮಾಚಾತಂ ಭವತಾ ಗಣನಾಯಕ ಕೇನ ವಾ ಧರ್ಮಭೇದೇನ ಭಕ್ತೋ ಮಾಹೇಶ್ವರೋ ಭವೇತ್. 10ನೆಯ ಪರಿಚ್ಛೇದವು ಮಹೇಶ್ವರನ ನವವಿಧ ಸ್ಥಳ ಪ್ರಸಂಗವು. ಮಹೇಶ್ವರ ಸ್ಥಳವು ಗಣನಾಯಕನಾದ ರೇಣುಕನೇ ತಮ್ಮಿಂದ ಭಕ್ತ ಸ್ಥಳವು ಚೆನ್ನಾಗಿ ಹೇಳಲ್ಪಟ್ಟಿತು. ಆ ಭಕ್ತನು ಯಾವ ಧರ್ಮಭೇದದಿಂದ ಅಂದರೆ ಆಚಾರ ವಿಶೇಷದಿಂದ ಮಹೇಶ್ವರನಾಗುವನು. ಶ್ರೀ ರೇಣುಕ ಉವಾಚ ಕೇವಲೇ ಸಹಜೇ ದಾನೆ ನಿಷ್ಣಾತ ಶಿವತತ್ಪರಃ ಬ್ರಹ್ಮಾದಿಸ್ಥಾನ ವಿಮುಖೋ ಭಕ್ತೋ ಮಾಹೇಶ್ವರ ಸ್ಮೃತಃ. ಕೇವಲ ಸಹಜ ದಾನದಲ್ಲಿಯೇ ಕುಶಲನಾದ ಶಿವನಲ್ಲಿಯೇ ಏಕನಿಷ್ಠೆಯುಳ್ಳವನಾದ ಮತ್ತು ಬ್ರಹ್ಮಾದಿ ಪದವಿಗಳಿಂದ ವಿಮುಖನಾದ ಅಂದ್ರೆ ನಿಸ್ಪೃಹನಾದ ಭಕ್ತನೇ ಮಾಹೇಶ್ವರನೆಂದು ಕರೆಸಿಕೊಳ್ಳುತ್ತಾನೆ. ಭಕ್ತಿರ್ಯದ ಸಮೋತ್ಕರ್ಷೋ ಭವೇದ್ ವೈರಾಗ್ಯ ಗೌರವಾತ್ ಸದಾ ಮಾಹೇಶ್ವರ ಪ್ರೋಕ್ತೋ ಭಕ್ತ ಸ್ಥಿರ ವಿವೇಕವಾನ್. ವೈರಾಗ್ಯದ ಆಧಿಕ್ಯದಿಂದ ಭಕ್ತಿಯಲ್ಲಿ ಯಾವಾಗ ಉತ್ಕರ್ಷ ಉಂಟಾಗುವುದೋ ಆಗ ಸ್ಥಿರ ವಿವೇಕವುಳ್ಳ ಭಕ್ತನು ಮಾಹೇಶ್ವರನೆಂದು ಕರೆಯಿಸಿಕೊಳ್ಳುತ್ತಾನೆ. ಮಾಹೇಶ್ವರ ಸ್ಥಳಂ ವಕ್ಷೆ ಯಥೋಕ್ತಂ ಶಂಭುನಾ ಪುರಾ ಮಾಹೇಶ್ವರ ಪ್ರಶಂಸಾಧೌ ಲಿಂಗನಿಷ್ಠಾ ತತಃ ಪರಂ ಪೂರ್ವಾಶ್ರಯ ನಿರಾಸಶ್ಚ ತಥಾ ದ್ವೈತ ನಿರಾಕೃತಿ ಔಹಾನವರ್ಜನಂ ಪಶ್ಚಾತ್ ಅಷ್ಟಮೂರ್ತಿ ನಿರಾಕೃತಿ ಸರ್ವಗತ್ವ ನಿರಾಸಶ್ಚ ಶಿವತ್ವಂ ಶಿವಭಕ್ತಯೋಃ ಏವಂ ನವವಿಧಂ ಪ್ರೋಕ್ತಂ ಮಾಹೇಶ್ವರ ಮಹಾಸ್ಥಲಂ. ಆದಿತಃ ಕ್ಷಮರ್ಷೋ ವಕ್ಷೆ ಸ್ಥಳಭೇದಸ್ಯ ಲಕ್ಷಣಂ ಸಮಾಹಿತೇನ ಮನಸಾ ಶ್ರೂಯತಾಂ ಭವತಾ ಮುನಿ. ಪೂರ್ವದಲ್ಲಿ ಶಂಭುವಿನಿಂದ ಮಹೇಶ್ವರ ಸ್ಥಳವು ಹೇಗೆ ಹೇಳಲ್ಪಟ್ಟಿದೆಯೋ ಅದೇ ರೀತಿಯಲ್ಲಿ ಹೇಳುತ್ತೇನೆ. ಈ ಮಹೇಶ್ವರ ಸ್ಥಳದಲ್ಲಿ ಮೊದಲನೆಯದು ಮಹೇಶ್ವರ ಪ್ರಶಂಸಾ ಸ್ಥಳವು, ಅದಾದ ಮೇಲೆ ಲಿಂಗನಿಷ್ಠಾ ಸ್ಥಳವು, ನಂತರದಲ್ಲಿ ಪೂರ್ವಾಶ್ರಯ ನಿರಸನ ಸ್ಥಳವು, ಅದರಂತೆ ಅದ್ವೈತ ನಿರಸನ ಸ್ಥಳವು, ಅದಾದ ಮೇಲೆ ಆಹ್ವಾನ ನಿರಸನ ಸ್ಥಳವು ಮತ್ತು ಅಷ್ಟಮೂರ್ತಿ ನಿರಸನ ಸ್ಥಳವು, ಆಮೇಲೆ ಸರ್ವಗತ್ವ ನಿರಸನ ಸ್ಥಳವು, ಶಿವತ್ವ ಸ್ಥಳ, ಶಿವ ಜಗನ್ಮಯ ಸ್ಥಳವು ಮತ್ತು ಶಿವಭಕ್ತ ಸ್ಥಳ, ಭಕ್ತ ದೇಹಿಕ ಲಿಂಗ ಸ್ಥಳ. ಹೀಗೆ ಮಹೇಶ್ವರ ಸ್ಥಳದಲ್ಲಿ 9 ಪ್ರಕಾರದ ಸ್ಥಳಗಳು, ಅವಾಂತರ ಸ್ಥಳಗಳು ಹೇಳಲ್ಪಟ್ಟಿವೆ. ಹೇ ಅಗಸ್ತ್ಯ ಮುನಿಯೇ, ಕೇಳುವಂತವನಾಗು. ಮಹೇಶ್ವರ ಪ್ರಶಂಸಾ ಸ್ಥಳಂ ವಿಶ್ವಸ್ಮಾದಿಕೋ ರುದ್ರೋ ವಿಶ್ವಾನುಗ್ರಹಕಾರಕಾಃ ಇತಿ ಯಸ್ಯ ಸ್ಥಿರಾ ಬುದ್ಧಿಃ ಸ ವೈ ಮಾಹೇಶ್ವರ ಸ್ಮೃತಃ. ಈಗ ಮಹೇಶ್ವರ ಪ್ರಶಂಸಾ ಸ್ಥಳವು ರುದ್ರನು ವಿಶ್ವಕ್ಕಿಂತಲೂ ದೊಡ್ಡವನಾಗಿರುತ್ತಾನೆ ಮತ್ತು ವಿಶ್ವಕ್ಕೆ ಅನುಗ್ರಹವನ್ನು ಮಾಡುವಂತಹವನೂ ಸಹ ಆಗಿರುತ್ತಾನೆ. ಈ ವಿಚಾರದಲ್ಲಿ ಸ್ಥಿರ ಬುದ್ಧಿಯುಳ್ಳವನು ಯಾವನೋ ಅವನೇ ಮಹೇಶ್ವರನೆಂದು ಸ್ಮರಿಸಿಕೊಳ್ಳುವನು ಅಂದ್ರೆ ಕರೆಸಿಕೊಳ್ಳುವನು. ಬ್ರಹ್ಮಾದೈರ್ಮಾಲಿನೈ ಪ್ರಾಯೈಃ ನಿರ್ಮಲೇ ಪರಮೇಶ್ವರೇ ಸಾಮ್ಯುಕ್ತಂ ಸ್ಯೋ ನ ಸಹತೆ ಸ ವೈ ಮಾಹೇಶ್ವರಾದಿದಃ. ಮಲಿನಪ್ರಾಯರಾದ ಒಂದಿಲ್ಲೊಂದು ದೋಷಗಳಿಂದ ಕೂಡಿದ ಬ್ರಹ್ಮಾದಿ ದೇವತೆಗಳೊಂದಿಗೆ ನಿರ್ಮಲವಾದ ಶಿವನ ಸಮಾನತೆಯ ಉಕ್ತಿಯನ್ನು ಯಾರು ಸಹಿಸಿಕೊಳ್ಳುವುದಿಲ್ಲವೋ ಅವನೇ ಮಹೇಶ್ವರನು. ಈಶ್ವರ ಸರ್ವಭೂತಾನಾಂ ಬ್ರಹ್ಮಾದೀನಾಂ ಮಹಾನಿತಿ ಬುದ್ಧಿಯೋಗ ತದಾ ಸಕ್ತೋ ಭಕ್ತೋ ಮಾಹೇಶ್ವರ ಸ್ಮೃತಃ. ಸಮಸ್ತ ಪ್ರಾಣಿಗಳಿಗೆ ಮತ್ತು ಬ್ರಹ್ಮಾದಿ ದೇವತೆಗಳಿಗೆ
ಈಶ್ವರನೇ ದೊಡ್ಡವನು ಎಂಬ ಬುದ್ಧಿಯೋಗದಿಂದ ಈಶ್ವರನಲ್ಲಿ ಆಸಕ್ತನಾದ ಭಕ್ತನೇ ಮಾಹೇಶ್ವರನೆಂದು ಕರೆಯಲ್ಪಡುವನು. ಬ್ರಹ್ಮಾದಿ ದೇವತಾ ಜಾಲಂ ಮೋಹಿತಂ ಮಾಯಯಾ ಸದಾ ಅಶಕ್ತಂ ಮುಕ್ತಿಧಾನೇತು ಕ್ಷಯಾತಿಶಯ ಸಂಯುತಂ. ಬ್ರಹ್ಮಾದಿ ದೇವತೆಗಳ ಸಮೂಹವು ಯಾವಾಗಲೂ ಮಾಯದಿಂದ ಮೋಹಿತವಾಗಿರುತ್ತದೆ ಮತ್ತು ಕ್ಷಯಾತಿಶಯಗಳಿಂದ ಕೂಡಿಕೊಂಡಿರುತ್ತದೆ. ಬ್ರಹ್ಮಾದಿ ದೇವತೆಗಳು ಮುಕ್ತಿಯನ್ನು ಕೊಡಲು ಅಸಮರ್ಥರಾಗಿರುತ್ತಾರೆ. ಅನಾದಿ ಮುಕ್ತೋ ಭಗವಾನ್ ಏಕ ಏವ ಮಹೇಶ್ವರಃ ಮುಕ್ತಿದಶ್ಚೇತಿ ಯೋ ವೇದ ಸ ವೈ ಮಾಹೇಶ್ವರ ಸ್ಮೃತಃ. ಭಗವಂತನಾದ ಷಡ್ಗಣೇಶ್ವರ ಸಂಪನ್ನನಾದ ಮಾಹೇಶ್ವರನೊಬ್ಬನೇ ಅನಾದಿ ಮುಕ್ತನು, ನಿತ್ಯ ಮುಕ್ತನು ಮತ್ತು ಅವನೇ ಮುಕ್ತಿಯನ್ನು ಕೊಡುವಂತವನು ಎಂಬುದಾಗಿ ಯಾರು ತಿಳಿದುಕೊಳ್ಳುವರೋ ಅವನೇ ಮಾಹೇಶ್ವರನೆಂದು ಕರೆಯಿಸಿಕೊಳ್ಳುವವನು. ಕ್ಷಯಾತಿಶಯ ಸಂಯುಕ್ತ ಬ್ರಹ್ಮ ವಿಷ್ಣುವಾದಿ ಸಂಪದಃ ಋಣವನ್ಮನ್ಯತೆ ಯುಕ್ತ ಯುಕ್ತ್ಯ ವೀರ ಮಾಹೇಶ್ವರ ಸದಾ. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳ ಸಂಪತ್ತುಗಳು ಪದವಿಗಳು ಕ್ಷಯ ಮತ್ತು ಅತಿಶಯಗಳಿಂದ ಕೂಡಿಕೊಂಡಿವೆ. ಈ ಪದವಿಗಳನ್ನು ಯುಕ್ತಿಯಿಂದ ಯಾವಾಗಲೂ ಯಾರು ತೃಣಕ್ಕೆ ಸಮನಾಗಿ ತಿಳಿದುಕೊಳ್ಳುತ್ತಾನೆಯೋ ಅವನೇ ವೀರ ಮಾಹೇಶ್ವರನು. ಶಬ್ದ ಸ್ಪರ್ಶಾದಿ ಸಂಪನ್ನೆ ಸುಖಲೇಶೇತು ನಿಸ್ಪೃಹಃ ಶಿವಾನಂದೇ ಸಮುತ್ಕಂಠೋ ವೀರ ಮಾಹೇಶ್ವರೋ ಭವೇತ್. ಶಬ್ದ ಸ್ಪರ್ಶಾದಿ ವಿಷಯಗಳಿಂದ ಉತ್ಪನ್ನವಾಗುವ ಅಲ್ಪ ಸುಖದಲ್ಲಿ ನಿಸ್ಪೃಹನಾದ ನಿರಾಸಕ್ತನಾದ ನಿತ್ಯವಾದ ಶಿವಾನಂದವನ್ನು ಪಡೆಯುವಲ್ಲಿ ಉತ್ಕಟವಾದ ಬಯಕೆಯುಳ್ಳವನು ವೀರ ಮಾಹೇಶ್ವರನಾಗುತ್ತಾನೆ. ಪರಸ್ತ್ರೇ ಸಂಗ ನಿರ್ಮುಕ್ತಃ ಪರದ್ರವ್ಯ ಪರಾಗ್ಮುಖಃ ಶಿವಾರ್ಥ ಕಾರ್ಯ ಸಂಪನ್ನಃ ಶಿವಾಗಮ ಪರಾಯಣಃ. ಪರಸ್ತ್ರೀ ಸಂಘದಿಂದ ನಿರ್ಮುಕ್ತನಾದ, ಯಾವ ಕಾಲಕ್ಕೂ ಪರಸ್ತ್ರೀ ಸಂಘವನ್ನು ಮಾಡದಿರುವ, ಪರದ್ರವ್ಯದಿಂದ ಪರಾಂಗುಖನಾದ, ಪರದ್ರವ್ಯದಲ್ಲಿ ಆಸಕ್ತನಾದ, ಸದಾಶಿವನ ಸಂಬಂಧಿ ಕಾರ್ಯಗಳನ್ನು ಮಾಡುವ ಮತ್ತು ಶಿವಾಗಮ ಪರಾಯಣನಾದ, ಶಿವಾಗಮಗಳನ್ನು ಅಧ್ಯಯನ ಮಾಡುವ. ಶಿವಸ್ತುತಿ ರಸಾತ್ ಸ್ವಾದ ಮೋದಮಾನ ಮನಃ ಶುಚಿಃ ಶಿವೋತ್ಕರ್ಷ ಪ್ರಮಾಣಾನಾಂ ಸಂಪಾದನ ಸಮುದ್ಯತಃ. ಶಿವ ಸಂಪತ್ತಿ ರೂಪವಾದ ರಸಸ್ವಾದನೆಯಲ್ಲಿ ಸಂತುಷ್ಟವಾದ ಮನಸ್ಸುಳ್ಳವನಾದ, ಪವಿತ್ರನಾದ, ಶಿವನ ಉತ್ಕರ್ಷದ ಸರ್ವೋತ್ಕೃಷ್ಟತೆಯ ಪ್ರಮಾಣವನ್ನು ಸಂಪಾದಿಸುವುದರಲ್ಲಿ ತೊಡಗಿಕೊಂಡವನಾದ. ನಿರ್ಮಮೋ ನಿರಹಂಕಾರೋ ನಿರಸ್ತ ಕ್ಲೇಶ ಪಂಜರಃ ಅಸ್ಪೃಷ್ಟ ಮದ ಸಂಬಂಧೋ ಮಾತ್ಸರ್ಯಾವೇಶವರ್ಜಿತಃ. ಮಮಕಾರರಹಿತನಾದ, ನಿರಹಂಕಾರಿಯಾದ, ಪಂಚಕ್ಲೇಶಗಳೆಂಬ ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಪಂಜರವನ್ನು ತೊಲಗಿಸಿಕೊಂಡ ಮದಗಳ ಸಂಬಂಧದ ಸೊಕ್ಕು ಇಲ್ಲದ ಮಾತ್ಸರ್ಯದ ಆವೇಶಕ್ಕೆ ಅವಕಾಶ ಕೊಡದ. ನಿರಸ್ತ ಮದನೋನ್ಮೇಷೋ ನಿರ್ಧೂತ ಕ್ರೋಧ ವಿಪ್ಲವಃ ಸದಾ ಸಂತುಷ್ಟ ಹೃದಯಃ ಸರ್ವ ಪ್ರಾಣಿಹಿತೇ ರತಃ. ಕಾಮೋದ್ರೇಕವನ್ನು ತೊಲಗಿಸಿಕೊಂಡ, ಕ್ರೋಧ ಕೋಪದ ಬಾಧೆಯನ್ನು ಜಾಡಿಸಿಕೊಂಡು ಕಳೆದುಕೊಂಡು ಯಾವಾಗಲೂ ಸಂತುಷ್ಟವಾದ ಹೃದಯವುಳ್ಳ ಮತ್ತು ಎಲ್ಲ ಪ್ರಾಣಿಗಳಿಗೆ ಹಿತವನ್ನು ಮಾಡುವ ಪ್ರೀತಿಯುಳ್ಳ. ನಿವಾರಣ ಸಮೋದ್ಯೋಗಿ ಶಿವ ಕಾರ್ಯ ವಿರೋಧಿನಾಂ ಸಹಚಾರಿ ಸದಾ ಕಾಲಂ ಶಿವೋತ್ಕರ್ಷಾಭಿದಾಯಿಭಿಃ. ಶಿವಮಯ ಕಾರ್ಯವನ್ನು ವಿರೋಧಿಸುವವರನ್ನು ನಿವಾರಿಸುವಲ್ಲಿ ಸದಾ ಉದ್ಯೋಗಶೀಲನಾದ, ಶಿವಾಧಿಕ್ಯವನ್ನು ಹೇಳುವವರೊಂದಿಗೆ ಸದಾ ಕಾಲದಲ್ಲಿ ಸಹಚಾರಿಯಾದ. ಶಿವಾಪಕರ್ಷ ಸಂಪ್ರಾಪ್ತೌ ಪ್ರಾಣತ್ಯಾಗೇಪ್ಯಶಂಕಿತಃ ಶಿವೈಕನಿಷ್ಠ ಸರ್ವಾತ್ಮ ವೀರ ಮಾಹೇಶ್ವರೋ ಭವೇತ್ ಇತಿ ಮಾಹೇಶ್ವರ ಪ್ರಶಂಸಾ ಸ್ಥಳಂ. ಶಿವನಿಗೆ ಅಪಕರ್ಷವು ನಿಂದೆಯು ಪ್ರಾಪ್ತವಾದಾಗ ಅದನ್ನು ದೂರ ಮಾಡಲು ಪ್ರಾಣವನ್ನು ತ್ಯಜಿಸಲು ಸಿದ್ಧನಾದ ಶಿವನಲ್ಲಿಯೇ, ಇಷ್ಟಲಿಂಗದಲ್ಲಿಯೇ ಏಕನಿಷ್ಠೆಯುಳ್ಳ ಮತ್ತು ಸರ್ವಾತ್ಮ ಭಾವನೆಯುಳ್ಳ ಪೂರ್ಣ ಅಹಂಭಾವವುಳ್ಳ ಸಾಧಕನೇ ವೀರ ಮಾಹೇಶ್ವರನಾಗುವನು. 10:15 10:20 ಶ್ಲೋಕಗಳಲ್ಲಿ ವೀರ ಮಾಹೇಶ್ವರನ ಆಚರಣೆಯನ್ನು ನಿರೂಪಿಸಲಾಗಿದೆ.
ಇಲ್ಲಿಗೆ ಮಾಹೇಶ್ವರ ಪ್ರಶಂಸಾ ಸ್ಥಳವು ಮುಗಿಯಿತು. ಎಲ್ಲರಿಗೆ ಶರಣಾರ್ಥಿ. ಅಥ ಲಿಂಗನಿಷ್ಠ ಸ್ಥಳಂ ಅಸ್ಯ ಮಾಹೇಶ್ವರಸ್ಯೋಕ್ತಂ ಲಿಂಗನಿಷ್ಠಾ ಮಹಾಸ್ಥಳಂ ಪ್ರಾಣಾತ್ಯಯೇಪಿ ಸಂಪನ್ನೆ ಯದತ್ಯಾಜಂ ವಿಧೀಯತೆ. ಈ ಮಾಹೇಶ್ವರನಿಗೆ ಪ್ರಾಣಕ್ಕೆ ಸಂಕಟವು ಒದಗಿದರೂ ಸಹ ಬಿಡಲು ಬಾರದೇ ಇರುವ ವಿಧಿಯನ್ನು ಹೇಳುವ ಲಿಂಗನಿಷ್ಠ ಮಹಾಸ್ಥಳವನ್ನು ಹೇಳಲಾಗಿದೆ. ಅಪಗಚ್ಚತು ಸರ್ವಸ್ವಂ ಶಿರಶ್ಛೇದನಮಸ್ತು ವಾ ಮಾಹೇಶ್ವರೋ ನ ಮುಂಚೇತ ಲಿಂಗ ಪೂಜಾ ಮಹಾವ್ರತಂ. ತನ್ನ ಸರ್ವ ಸಂಪತ್ತೆಲ್ಲವೂ ಹೋದರೂ ಇಲ್ಲವೇ ಶಿರಚ್ಛೇದನವೂ ಆದರೂ ಮಾಹೇಶ್ವರನ ಲಿಂಗ ಪೂಜಾ ರೂಪವಾದ ಇಷ್ಟಲಿಂಗ ಪೂಜಾ ರೂಪವಾದ ಮಹಾವ್ರತವನ್ನು ಬಿಡಕೂಡದು. ಕಿಮೈ ನರ್ಧರ್ಮ ಕಲೀಲೈಃ ಯೇನ ಭುಂಜಂತಿ ಮಾನವಾಃ ತೇಷಾಂ ಮಹಾತ್ಮನಾಂ ಹಸ್ತೆ ಮೋಕ್ಷಲಕ್ಷ್ಮೀರುಪಸ್ಥಿತಾ. ಇಷ್ಟಲಿಂಗ ಪೂಜೆಯನ್ನು ಮಾಡದೆ ಯಾವ ಮನುಷ್ಯನು ಏನನ್ನೂ ಭೋಜನ ಮಾಡುವುದಿಲ್ಲವೋ ಅಂತಹ ಮಹಾತ್ಮರ ಹಸ್ತದಲ್ಲಿ ಮೋಕ್ಷ ರೂಪವಾದ ಲಕ್ಷ್ಮಿಯು ಯಾವಾಗಲೂ ವಾಸವಾಗಿರುತ್ತಾಳೆ. ಕಿಮೈನರ್ಧರ್ಮ ಕಲಿಲೈಃ ಚೀಕಶಾರ್ಥಪ್ರದಾಯಿಭಿಃ ಸಾಕ್ಷಾನ್ಮೋಕ್ಷಪ್ರದಃ ಧರ್ಮೋ ಲಿಂಗಾರ್ಚನಾತ್ಮಕಃ. ಕ್ಷುದ್ರ ಫಲಗಳನ್ನು ಕೊಡುವ ಅನ್ಯ ಕ್ಷುದ್ರ ಧರ್ಮಾಚರಣೆಗಳಿಂದ ಏನು ಪ್ರಯೋಜನ? ಶಂಭುವಿನ ಲಿಂಗಾರ್ಚನ ರೂಪವಾದ ಇಷ್ಟಲಿಂಗಾರ್ಚನ ರೂಪವಾದ ಧರ್ಮವೇ ಸಾಕ್ಷಾತ್ ಮೋಕ್ಷವನ್ನೇ ಕೊಡುವಂತಹುದು ಆಗಿದೆ. ಅರ್ಪಿತೇನಾನ್ನಪಾನೇನ ಲಿಂಗೇ ನಿಯಮ ಪೂಜಿತೆ ಯೇ ದೇಹ ವೃತ್ತಿಂ ಕುರ್ವಂತೆ ಮಹಾಮಾಹೇಶ್ವರಾಹಿತೆ. ನೇಮದಿಂದ ಅಂದ್ರೆ ಗುರು ಹೇಳಿದ ನಿಯಮಾನುಸಾರವಾಗಿ ಪೂಜಿಸತವಾದ ಇಷ್ಟಲಿಂಗಕ್ಕೆ ಅರ್ಪಿಸಿದ ಅನ್ನಪಾನಾದಿಗಳಿಗಿಂತಲೂ ಯಾರು ದೇಹ ವೃತ್ತಿಯನ್ನು ಮಾಡುವರೋ, ಲಿಂಗಾರ್ಚನೆಯನ್ನು ಮಾಡಿ ಅನ್ನಪಾನಾದಿಗಳನ್ನು ಸ್ವೀಕರಿಸುವರೋ ಅವರು ಮಾಹೇಶ್ವರರಾಗಿರುತ್ತಾರೆ. ಚಿನ್ಮಯೇ ಶಾಂಕರೇ ಲಿಂಗೇ ಸ್ಥಿರ ಯೇಷಾಂ ಮನಸ್ಸದಾ ವಿಮುಕ್ತತರ ಸರ್ವಾರ್ಥಂ ತೇ ಶಿವಾನಾತ್ರ ಸಂಶಯಃ. ಯಾರ ಮನಸ್ಸು ಬೇರ್ಯಾವ ಪದಾರ್ಥಗಳನ್ನ ಅಪೇಕ್ಷಿಸದೆ ಅಂದ್ರೆ ಸ್ವರ್ಗಾದಿ ಫಲಗಳನ್ನ ಅಪೇಕ್ಷಿಸದೆ ಯಾವಾಗಲೂ ಚಿನ್ಮಯವಾದ ಶಿವಲಿಂಗದಲ್ಲಿಯೇ ಅಂದ್ರೆ ಇಷ್ಟಲಿಂಗಾರ್ಚನೆಯಲ್ಲಿಯೇ ಸ್ಥಿರವಾಗಿರುವುದು ಅಂತ ಮನಸ್ಸುಳ್ಳ ಅವರು ಶಿವ ಸ್ವರೂಪರೇ ಆಗಿರುತ್ತಾರೆ. ಇದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ. ಲಿಂಗೇ ಯಸ್ಯ ಮನೋಲೀನಂ ಲಿಂಗಸ್ತುತಿ ಪರಾಚ ವಾಕ್ ಲಿಂಗಾರ್ಚನ ಪರೌ ಹಸ್ತೌ ಸರುದ್ರೋ ನಾತ್ರ ಸಂಶಯಃ. ಯಾವ ಆತನು ಮನಸ್ಸು ಇಷ್ಟಲಿಂಗ ಪೂಜೆಯಲ್ಲಿಯೇ ತನ್ಮಯವಾಗಿರುವುದು, ಯಾವತನ ವಾಣಿಯು ಲಿಂಗವನ್ನೇ ಸ್ತುತಿಸುತ್ತಿರುವುದರಲ್ಲಿಯೇ ತನ್ಮಯವಾಗಿರುತ್ತದೆಯೋ ಅಂತ ಮತ್ತು ಯಾವತನ ಹಸ್ತಗಳ ಲಿಂಗಾರ್ಚನೆಯಲ್ಲಿಯೇ ನಿರತವಾಗಿರುವವೋ ಅಂತವನು ರುದ್ರನೇ ಆಗಿರುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಲಿಂಗನಿಷ್ಠಸ್ಯ ಕಿಂ ತಸ್ಯ ಕರ್ಮಣ ಸ್ವರ್ಗ ಹೇತುರ ನಿತ್ಯಾನಂದ ಶಿವ ಪ್ರಾಪ್ತಿ ಯಸ್ಯ ಶಾಸ್ತ್ರೇಷು ನಿಶ್ಚಿತ. ಯಾರಿಗೆ ನಿತ್ಯಾನಂದ ರೂಪವಾದ ಶಿವಪ್ರಾಪ್ತಿಯು ಶಾಸ್ತ್ರಗಳಲ್ಲಿ ನಿಶ್ಚಯಿಸಲ್ಪಟ್ಟಿದೆಯೋ ಅಂತ ಇಷ್ಟಲಿಂಗದಲ್ಲಿ ನಿಷ್ಠೆಯುಳ್ಳ ಮಹೇಶ್ವರನಿಗೆ ಸ್ವರ್ಗ ಹೇತುಗಳಾದ ಕರ್ಮಗಳಿಂದ ಏನು ಪ್ರಯೋಜನ? ಲಿಂಗನಿಷ್ಠಾ ಪರಂ ಶಾಂತಂ ಭೂತಿರುದ್ರಾಕ್ಷ ಸಂಯುತಂ ಪ್ರಶಂಸಂತಿ ಸದಾ ಕಾಲಂ ಬ್ರಹ್ಮಾದ್ಯ ದೇವತಾ ಮುದಾ. ವಿಭೂತಿ ರುದ್ರಾಕ್ಷ ಸ್ಥಳಂ
ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿದ ಶಾಂತ ಸ್ವಭಾವದ ಲಿಂಗನಿಷ್ಠನಾದ ಮಾಹೇಶ್ವರನನ್ನು ಬ್ರಹ್ಮಾದಿ ದೇವತೆಗಳು ಯಾವಾಗಲೂ ಆನಂದದಿಂದ ಪ್ರಶಂಸಿ ಸುತ್ತಿರುತ್ತಾರೆ. ಇಲ್ಲಿಗೆ ಲಿಂಗನಿಷ್ಠ ಸ್ಥಳವು ಮುಗಿಯಿತು. ಅಥ ಪೂರ್ವಾಶ್ರಯ ನಿರಸನ ಸ್ಥಳಂ ಲಿಂಗೈಕ್ಯನಿಷ್ಠ ಹೃದಯ ಸದಾ ಮಾಹೇಶ್ವರೋ ಜನಃ ಪೂರ್ವಾಶ್ರಯ ಗತಾನ್ ಧರ್ಮಾನ್ ತ್ಯಜೇತ್ ಸ್ವಚಾರರೋಧಕಾನ್. ಇಲ್ಲಿಗೆ ಪೂರ್ವಾಶ್ರಯ ನಿರಸನ ಸ್ಥಳವು ಯಾವಾಗಲೂ ತನ್ನ ಹೃದಯದಲ್ಲಿ ಇಷ್ಟಲಿಂಗದ ಬಗ್ಗೆ ನಿಷ್ಠೆಯುಳ್ಳ ಮಾಹೇಶ್ವರನು ತನ್ನ ಸಮಯಾಚಾರಕ್ಕೆ ಅಂದ್ರೆ ವೀರಶೈವ ಸಿದ್ಧಾಂತ ಆಚರಣೆಗಳಿಗೆ ವಿರೋಧಿಗಳಾದ ತನ್ನ ಪೂರ್ವಾಶ್ರಯದ ಧರ್ಮಾಚರಣೆಗಳನ್ನು ತ್ಯಜಿಸಬೇಕು. ಸ್ವಜಾತಿ ಕುಲಜಾನ್ ಧರ್ಮಾನ್ ಲಿಂಗನಿಷ್ಠ ವಿರೋಧಿನಃ ತ್ಯಜ್ಯನ್ನ ಮಹೇಶ್ವರೋ ಜ್ಞೇಯಃ ಪೂರ್ವಾಶ್ರಯ ನಿರಾಸಕಃ. ಇಷ್ಟಲಿಂಗ ನಿಷ್ಠೆಗೆ ವಿರೋಧಿಗಳಾದ ತನ್ನ ಪೂರ್ವದ ಜಾತಿ ಮತ್ತು ಕುಲಕ್ಕೆ ಸಂಬಂಧಿಸಿದ ಧರ್ಮಗಳನ್ನು, ಜನನ ಮರಣ ಸೂತಕಗಳನ್ನು ಪಾಲಿಸುವ ಧರ್ಮಗಳನ್ನು ಬಿಡುವ ಮಾಹೇಶ್ವರನೇ ಪೂರ್ವಾಶ್ರಯ ನಿರಾಸಕನೆಂದು ತಿಳಿದುಕೊಳ್ಳಬೇಕು. ಶಿವ ಸಂಸ್ಕಾರ ಯೋಗೇನ ವಿಶುದ್ಧಾನಾಂ ಮಹಾತ್ಮನಾಂ ಕಿಂ ಪೂರ್ವಕಾಲೈರ್ ಧರ್ಮೈಃ ಪ್ರಾಕೃತಾನಾಂ ಹಿ ತೇ ಮತಃ. ಶಿವ ಸಂಸ್ಕಾರದ ಯೋಗದಿಂದ ಪರಿಶುದ್ಧರಾದ ಮಹಾತ್ಮರಿಗೆ ಪೂರ್ವಕಾಲದ ಧರ್ಮಗಳಿಂದ ಏನು ಪ್ರಯೋಜನ? ಆ ಪೂರ್ವದ ಧರ್ಮಗಳು ಪ್ರಾಕೃತರಿಗೆ, ಶಿವದೀಕ್ಷಾ ಸಂಸ್ಕಾರ ರಹಿತರಿಗೆ ಸಮ್ಮತಗಳಾಗಿರುತ್ತವೆ. ಶಿವ ಸಂಸ್ಕಾರ ಯೋಗೇನ ಶಿವಧರ್ಮಾನುಷಂಗಿನ ಪ್ರಾಕೃತಾನಾಂ ನ ಧರ್ಮೇಶು ಪ್ರವೃತ್ತಿರುಪಪದ್ಯತೆ. ಶಿವ ಸಂಸ್ಕಾರ ಯೋಗದಿಂದ ಶಿವಧರ್ಮವನ್ನು ಅನುಷ್ಠಾನ ಮಾಡುವವರಿಗೆ ಪ್ರಾಕೃತಗಳಾದ ಧರ್ಮಗಳಲ್ಲಿ ಪ್ರವೃತ್ತಿಯು ಸಂಭವಿಸುವುದಿಲ್ಲ. ವಿಶುದ್ಧ ಪ್ರಾಕೃತಶ್ಚೇತಿ ದ್ವಿವಿಧಮಾನುಷಾ ಸ್ಮೃತಃ ಶಿವ ಸಂಸ್ಕಾರಣೆ ಶುದ್ಧಾಃ ಪ್ರಾಕೃತ ಇತರೆ ಮತಃ. ವಿಶುದ್ಧರು ಮತ್ತು ಪ್ರಾಕೃತರು ಎಂಬುದಾಗಿ ಮನುಷ್ಯರು ಎರಡು ವಿಧವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಇವರಲ್ಲಿ ಶಿವದೀಕ್ಷಾ ಸಂಸ್ಕಾರವನ್ನು ಹೊಂದಿದವರು ಶುದ್ಧರು, ಅದನ್ನು ಹೊಂದದೇ ಇರುವ ಇತರರು ಪ್ರಾಕೃತರೆಂದು ಸಮ್ಮತರಾಗುತ್ತಾರೆ. ವರ್ಣಾಶ್ರಮಾದಿ ಧರ್ಮಾಣಾಂ ವ್ಯವಸ್ಥಿತಾ ಹಿ ದ್ವಿಧಾ ಮತಾ ಏಕಾ ಶಿವೇನ ನಿರ್ದಿಷ್ಟಾ ಬ್ರಹ್ಮಾಣ ಕಥಿತಾ ಪರಾ. ವರ್ಣಾಶ್ರಮಾದಿ ಧರ್ಮಗಳ ವ್ಯವಸ್ಥೆಯು ಎರಡು ವಿಧವಾಗಿ ಇರುತ್ತದೆ. ಒಂದನೆಯದು ಶಿವನಿಂದ ನಿರ್ದಿಷ್ಟವಾದದ್ದು, ಎರಡನೆಯದು ಬ್ರಹ್ಮನಿಂದ ಹೇಳಲ್ಪಟ್ಟದ್ದು. ಶಿವೋಕ್ತ ಧರ್ಮ ನಿಷ್ಠಾತು ಶಿವಾಶ್ರಮ ನಿಷೇವಿಣಾಂ ಶಿವ ಸಂಸ್ಕಾರ ಹೀನಾನಾಂ ಧರ್ಮ ಪೈತ ಮಹಾಸ್ಮೃತಃ. ಶಿವಾಶ್ರಮದಲ್ಲಿ ತತ್ಪರರಾದ ಶಿವಭಕ್ತರಿಗೆ, ವೀರಶೈವರಿಗೆ ಶಿವನಿಂದ ಹೇಳಿದ ಧರ್ಮಗಳಲ್ಲಿ ನಿಷ್ಠೆ ಇರಬೇಕು. ಶಿವ ಸಂಸ್ಕಾರವಿಲ್ಲದವರಿಗೆ ಬ್ರಹ್ಮನಿಂದ ಪ್ರತಿಪಾದಿತವಾದ ಧರ್ಮವು ವಿಹಿತವಾದುದು. ಶಿವ ಸಂಸ್ಕಾರ ಯುಕ್ತೇಷು ಜಾತಿ ಭೇದೋ ನ ವಿದ್ಯತೆ ಕಾಷ್ಟೇಷು ವನ್ನಿದಗ್ಧೇಷು ಯಥಾ ರೂಪಂ ನ ವಿದ್ಯತೆ. ಅಗ್ನಿಯಿಂದ ಸುಡಲ್ಪಟ್ಟ ಕಟ್ಟಿಗೆಗಳಲ್ಲಿ ಅವುಗಳ ಪೂರ್ವದ ರೂಪವು ಹೇಗೆ ಗೋಚರಿಸುವುದಿಲ್ಲವೋ ಅದರಂತೆ ಶಿವದೀಕ್ಷಾ ಸಂಸ್ಕಾರವನ್ನು ಹೊಂದಿದವರಲ್ಲಿ, ವೀರಶೈವರಲ್ಲಿ ಅವರ ಪೂರ್ವದ ಜಾತಿ ಭೇದಗಳು ಉಳಿದಿರುವುದಿಲ್ಲ. ತಸ್ಮಾತ್ ಸರ್ವ ಪ್ರಯತ್ನೇನ ಶಿವ ಸಂಸ್ಕಾರ ಸಂಯುತಃ ಜಾತಿ ಭೇದಂ ನ ಕುರ್ವೇತ್ ಶಿವ ಭಕ್ತೋ ಕದಾಚನ ಇತಿ ಪೂರ್ವಾಶಯ ನಿರಸನ ಸ್ಥಳಂ. ಆದ್ದರಿಂದ ಸರ್ವ ಪ್ರಯತ್ನದಿಂದ ಶಿವ ಸಂಸ್ಕಾರವನ್ನು ಹೊಂದಿದ ಶಿವಭಕ್ತನಲ್ಲಿ ಎಂದೂ ಜಾತಿ ಭೇದವನ್ನು ಮಾಡಕೂಡದು. ಇಲ್ಲಿಗೆ ಪೂರ್ವಾಶ್ರಯ ನಿರಸನ ಸ್ಥಳವು ಮುಗಿಯಿತು. ಶಿವಾರ್ಪಣ ಮಸ್ತು. ಐತಿ.
ಅಥ ಸರ್ವಾದ್ವೈತ ನಿರಸನ ಸ್ಥಳಂ ಪೂಜ್ಯ ಪೂಜಕಾಯೋರ್ಲಿಂಗ ಜೀವಯೋರ್ಭೇದ ವರ್ಜಿನೆ ಪೂಜಾ ಕರ್ಮಾದ್ಯ ಸಂಪತ್ತಿ ಲಿಂಗ ನಿಷ್ಠಾ ವಿರೋಧತಃ. ಪೂಜಕರಾದ ಲಿಂಗ ಮತ್ತು ಜೀವರುಗಳ ಮಧ್ಯದಲ್ಲಿ ಭೇದವನ್ನು ಮಾಡದೇ ಇದ್ದರೆ ಲಿಂಗನಿಷ್ಠೆಗೆ ವಿರೋಧವಾಗುವುದಲ್ಲದೆ ಪೂಜಾದಿ ಕರ್ಮಗಳು ಸಹ ಸಂಭವಿಸುವುದಿಲ್ಲ. ಸರ್ವಾದ್ವೈತ ವಿಚಾರಸ್ಯ ಜ್ಞಾನ ಭಾವೋ ವ್ಯವಸ್ಥಿತೇಃ ಭಾವೇನ ಮಹೇಶ್ವರ ಕರ್ಮಿ ಸರ್ವದ್ವೈತ ನಿರಾಸಕಃ. ಸರ್ವಾದ್ವೈತ ವಿಚಾರಕ್ಕೆ ಬೇಕಾದ ತತ್ವಜ್ಞಾನದ ಅಭಾವವು ಇವನಲ್ಲಿ ಇರುವುದರಿಂದ ಕರ್ಮಿಯಾದ ಇಷ್ಟಲಿಂಗ ಪೂಜಾ ಕರ್ಮಿಯಾದ ಮಾಹೇಶ್ವರನು ಸರ್ವಾದ್ವೈತ ನಿರಾಸಕನು ಆಗಿರುತ್ತಾನೆ. ಕರಂ ಬುದ್ಧ್ವಾ ಪ್ರೇರ್ಯಮಾತ್ಮಾನಮೇವ ಚ ಭೇದಾರ್ಥಂ ಪೂಜಯೇ ನಿತ್ಯಂ ನ ಚಾದ್ವೈತ ಪರೋ ಭವೇತ್. ಶಂಕರನನ್ನು ಪ್ರೇರಕನನ್ನಾಗಿ ಮತ್ತು ತನ್ನನ್ನು ಪ್ರೇರ್ಯರನ್ನಾಗಿ ತಿಳಿದು ಪ್ರತಿದಿನವೂ ಭೇದದಿಂದಲೇ ಆ ಶಿವನನ್ನು ಅಂದರೆ ಆ ಇಷ್ಟಲಿಂಗವನ್ನು ಪೂಜಿಸಬೇಕು. ಅದ್ವೈತ ಪರನಾಗಕೂಡದು. ಪತಿ ಸಾಕ್ಷಾನ್ ಮಹಾದೇವ ಪಶುರೇಶ ತದಾಶ್ರಯ ಅನಯೋ ಸ್ವಾಮಿ ಭೃತ್ಯತ್ವಂ ಅಭೇದೇ ಕಥವಿಷ್ಯತೆ. ಮಹಾದೇವನು ಸಾಕ್ಷಾತ್ ಪತಿಯಾಗಿರುತ್ತಾನೆ. ಅವನ ಆಶ್ರಯದಲ್ಲಿರುವ ಜೀವನು ಪಶುವಾಗಿರುತ್ತಾನೆ. ಇವರಿರುವರಲ್ಲಿಯ ಸ್ವಾಮಿ ಮತ್ತು ಭೃತ್ಯಕ ಭಾವವು ಅಭೇದ ಭಾವನೆ ಇದ್ದಾಗ ಹೇಗೆ ತಾನೇ ಸಂಬಂಧಿಸಿತು? ಸಾಕ್ಷಾತ್ಕೃತಂ ಪರಂ ತತ್ವಂ ಯದಾ ಭವತಿ ಬೋಧತಃ ತದಾದ್ವೈತ ಸಮಾಪತ್ತಿಃ ಜ್ಞಾನಹೀನಸ್ಯ ನ ಕ್ವಚಿತ್. ತತ್ವಬೋಧೆಯಿಂದ ಯಾವಾಗ ಪರತತ್ವವು ಸಾಕ್ಷಾತ್ಕಾರವಾಗುವುದೋ ಆಗ ಅದ್ವೈತ ಸ್ಥಿತಿಯು ಪ್ರಾಪ್ತವಾಗುವುದು. ಆದರೆ ಜ್ಞಾನಹೀನನಾದವನಿಗೆ ಅದು ಎಂದೂ ಉಂಟಾಗುವುದಿಲ್ಲ. ಭೇದಸ್ಯ ಕರ್ಮ ಹೇತುತ್ವಾನ್ ವ್ಯವಹಾರ ಪ್ರವರ್ತತೆ ಲಿಂಗ ಪೂಜಾದಿ ಕರ್ಮಸ್ಥೋ ನ ಚಾದ್ವೈತಂ ಸಮಾಚರೇತ್. ಭೇದ ವ್ಯವಹಾರವು ಜೀವೇಶ್ವರರ ಭೇದ ವ್ಯವಹಾರವು ಕರ್ಮಕ್ಕೆ ಹೇತುವಾಗಿರುತ್ತದೆ. ಅಂದರೆ ಶಿವಪೂಜಾದಿ ಕರ್ಮಕ್ಕೆ ಕಾರಣವಾಗಿ ಪ್ರವರ್ತವಾಗಿರುತ್ತದೆ. ಆದ್ದರಿಂದ ಲಿಂಗ ಪೂಜಾದಿ ಕರ್ಮಗಳಲ್ಲಿ ನಿರತರಾದ ಮಹೇಶ್ವರನು ಅದ್ವೈತವನ್ನು ಆಚರಿಸಕೂಡದು. ಪೂಜಾದಿ ವ್ಯವಹಾರ ಸ್ಯಾತ್ ವೇದಾಶ್ರಯತಯಾ ಸದಾ ಲಿಂಗ ಪೂಜಾ ಪರಸ್ತಸ್ಮಾತ್ ನಾದ್ವೈತೇ ನಿರತೋ ಭವೇತ್ ಇತಿ ಸರ್ವಾದ್ವೈತ ನಿರಸನ ಸ್ಥಳಂ. ಶಿವಪೂಜಾದಿ ವ್ಯವಹಾರವು ಭೇದವನ್ನು ಆಶ್ರಯಿಸಿಯೇ ಉಂಟಾಗುತ್ತದೆ. ಆದ್ದರಿಂದ ಯಾವಾಗಲೂ ಲಿಂಗ ಪೂಜಾಪರನಾದ ಮಹೇಶ್ವರನು ಅದ್ವೈತದಲ್ಲಿ ನಿರತನಾಗಕೂಡದು, ಅಂದರೆ ಆಸಕ್ತನಾಗಕೂಡದು. ಇಲ್ಲಿಗೆ ಸರ್ವಾದ್ವೈತ ನಿರಸನ ಸ್ಥಳವು ಮುಗಿಯಿತು. ಅಥ ಆಹ್ವಾನ ನಿರಸನ ಸ್ಥಳಂ ಲಿಂಗಾರ್ಚನ ಪರ ಶುದ್ಧ ಸರ್ವಾದ್ವೈತ ನಿರಾಸಕ ಶ್ರೇಷ್ಠಲಿಂಗೇ ಶಿವಾಕಾರೇ ನ ತಮಾವಾಹಯೇ ಶಿವಂ. ಲಿಂಗಾರ್ಚನೆಯಲ್ಲಿ ತತ್ಪರನಾದ ಅಂತೆಯೇ ಪರಿಶುದ್ಧನಾದ ಈ ಸರ್ವಾದ್ವೈತ ನಿರಾಸಕನು ಶಿವ ಸ್ವರೂಪವಾದ ತನ್ನ ಇಷ್ಟಲಿಂಗದಲ್ಲಿ ಆ ಶಿವನನ್ನು ಆಹ್ವಾನ ಮಾಡಕೂಡದು. ಯದಾ ಶಿವ ಕಲಾಯುಕ್ತಂ ಲಿಂಗಂ ದದ್ಯಾನ್ ಮಹಾಗುರುಃ ತದಾರಭ್ಯ ಶಿವಸ್ತತ್ರ ತಿಷ್ಠತ್ಯಾಹ್ವಾನಮತ್ರ ಕಿಂ. ಮಹಾಗುರುವು ಶಿವಕಲಾಯುಕ್ತವಾದ ಲಿಂಗವನ್ನು ಯಾವಾಗ ಕೊಡುವನೋ
ಆವಾಗಲಿಂದ ಆ ಶಿವಲಿಂಗದಲ್ಲಿ ಶಿವನು ಇರುವುದರಿಂದ ಮತ್ತೆ ಆಹ್ವಾನವನ್ನು ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಸಂಸ್ಕಾರೇಷು ಲಿಂಗೇಶು ಸದಾ ಸನ್ನಿಹಿತ ಶಿವ ತತ್ರಾಹ್ವಾನಂ ನ ಕರ್ತವ್ಯಂ ಪ್ರತಿಪತ್ತಿ ವಿರೋಧಕಂ. ಸಂಸ್ಕಾರಯುಕ್ತವಾದ ಶಿವಲಿಂಗಗಳಲ್ಲಿ ಶಿವನು ಯಾವಾಗಲೂ ಸನ್ನಿಹಿತನಾಗಿರುತ್ತಾನೆ. ಆದ್ದರಿಂದ ಪ್ರತಿಪತ್ತಿಗೆ ಅಂದರೆ ಭಕ್ತಿಗೆ ವಿರೋಧವಾದ ಆಹ್ವಾನವನ್ನು ಮಾಡಕೂಡದು. ನಾಹ್ವಾನಂ ನ ವಿಸರ್ಗಂ ಚ ಶ್ರೇಷ್ಠಲಿಂಗೇ ತು कारयेत् ಲಿಂಗನಿಷ್ಠಾ ಪರೋ ನಿತ್ಯಂ ಇತಿ ಶಾಸ್ತ್ರಸ್ಯ ನಿಶ್ಚಯಃ ಇತಿ ಆಹ್ವಾನ ನಿರಸನ ಸ್ಥಳಂ. ಲಿಂಗನಿಷ್ಠಾಪರನಾದವನು ನಿತ್ಯವೂ ತನ್ನ ಇಷ್ಟಲಿಂಗದಲ್ಲಿ ಆಹ್ವಾನವನ್ನಾಗಲಿ ಮತ್ತು ವಿಸರ್ಜನೆಯನ್ನಾಗಲಿ ಮಾಡಕೂಡದು. ಹೀಗೆ ಶಾಸ್ತ್ರದ ನಿರ್ಣಯವಿರುತ್ತದೆ. ಇಲ್ಲಿಗೆ ಆಹ್ವಾನ ನಿರಸನ ಸ್ಥಳವು ಮುಗಿಯಿತು. ಅಥ ಅಷ್ಟಮೂರ್ತಿ ನಿರಸನ ಸ್ಥಳಂ ಯಥಾತ್ಮ ಶಿವಯೋರೈಕ್ಯಂ ನ ಮತಂ ಕರ್ಮ ಸಂಗಿನಃ ತಥಾ ಶಿವಾತ್ ಪೃಥಿವ್ಯಾದ್ಯೇ ಅದ್ವೈತಮಪಿ ನೇಷ್ಯತೆ. ಈಗ ಅಷ್ಟಮೂರ್ತಿ ನಿರಸನ ಸ್ಥಳವು ಕರ್ಮ ಸಂಘಿಯಾದ ಅಂದರೆ ಇಷ್ಟಲಿಂಗ ಪೂಜಾರೂಪ ಕರ್ಮನಿಷ್ಠನಾದ ಮಾಹೇಶ್ವರನ ಮತ್ತು ಶಿವನ ಐಕ್ಯವು ಹೇಗೆ ಸಮ್ಮತವಲ್ಲವೋ ಅದರಂತೆ ಶಿವನೊಂದಿಗೆ ಪೃಥಿವ್ಯಾದಿ ಮಹಾಭೂತಗಳ ಅದ್ವೈತವೂ ಸಹ ಅಪೇಕ್ಷಿತವಲ್ಲ. ಪೃಥಿವ್ಯಾದ್ವಷ್ಟಮೂರ್ತಿತ್ವಂ ಈಶ್ವರಸ್ಯ ಪ್ರಕೀರ್ತಿತಂ ತದದಿಷ್ಟಾತೃಭಾವೇನ ನ ಸಾಕ್ಷಾದೇಕ ಭಾವತಃ. ಪೃಥಿವ್ಯಾದಿಗಳು ಈಶ್ವರನ ಅಷ್ಟಮೂರ್ತಿಗಳೆಂದು ಹೇಳಲ್ಪಟ್ಟಿವೆ. ಆದರೆ ಸಾಕ್ಷಾತ್ ಪೃಥಿವ್ಯಾದಿಗಳೇ ಈಶ್ವರನಲ್ಲ. ಅವುಗಳಿಗೆ ಅಧಿಷ್ಠಾತೃವಾದವನೇ ಈಶ್ವರನು. ಪೃಥಿವ್ಯಾದಿಕಮಿದಂ ಸರ್ವಂ ಕಾರ್ಯಂ ಕರ್ತಾ ಮಹೇಶ್ವರಃ ನೈತತ್ ಸಾಕ್ಷಾನ್ ಮಹೇಶೋಯಂ ಕುಲಾಲೋ ಮೃತಿಕಾ ಯಥಾ. ಪೃಥಿವ್ಯಾದಿಗಳೆಲ್ಲವೂ ಕಾರ್ಯರೂಪವಾದವುಗಳು. ಮಹೇಶ್ವರನು ಅವುಗಳ ಕರ್ತೃವಾಗಿದ್ದಾನೆ. ಕುಂಬಾರನು ಮಣ್ಣಿಗಿಂತ ಭಿನ್ನವಾಗಿರುವಂತೆ ಈ ಪೃಥಿವ್ಯಾದಿಗಳಿಗಿಂತ ಮಹೇಶ್ವರನು ಭಿನ್ನನಾಗಿದ್ದಾನೆ. ಪೃಥಿವ್ಯಾದಾತ್ಮ ಪರ್ಯಂತ ಪ್ರಪಂಚೋ ಹ್ಯಷ್ಟಧಾ ಸ್ಥಿತಃ ತನುರೀಶಸ್ಯ ಚಾತ್ಮಾಯಂ ಸರ್ವತತ್ವ ನಿಯಾಮಕಃ. ಪೃಥಿವಿಯನ್ನೇ ಮೊದಲು ಮಾಡಿಕೊಂಡು ಆತ್ಮ ಪರ್ಯಂತವಾದ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಜೀವಾತ್ಮ, ಪ್ರಪಂಚವು 8 ಪ್ರಕಾರವಾಗಿರುತ್ತದೆ. ಈ 8 ಪರಮಾತ್ಮನ ಶರೀರಗಳು ಸರ್ವತತ್ವ ನಿಯಾಮಕನಾದ ಪರಮಾತ್ಮನು ಇವೆಲ್ಲವುಗಳ ಆತ್ಮರೂಪವಾಗಿ ಇರುತ್ತಾನೆ. ಶರೀರಭೂತಾದೇತಸ್ಮಾತ್ ಪ್ರಪಂಚಾತ್ ಪರಮೇಷ್ಟಿನಃ ಆತ್ಮಭೂತಸ್ಯ ದೇವಸ್ಯ ನಾಭೇದೋ ನ ಪೃಥಕ್ ಸ್ಥಿತಿಃ. ಪರಶಿವನ ಶರೀರ ರೂಪವಾದ ಈ ಪ್ರಪಂಚಕ್ಕಿಂತಲೂ ಅವುಗಳ ಆತ್ಮರೂಪವಾದ ದೇವನು ಅಂದರೆ ಶಿವನು ಅವುಗಳೊಂದಿಗೆ ಅಭಿನ್ನನೂ ಅಲ್ಲ, ಅವುಗಳಂತೆ ಭಿನ್ನನೂ ಅಲ್ಲ. ಅಚೇತನತ್ವಾತ್ ಪೃಥ್ವ್ಯಾದೇಹೇ ಅಜ್ಞತ್ವಾದಾತ್ಮನಸ್ತಥಾ ಸರ್ವಜ್ಞಸ್ಯ ಮಹೇಶಸ್ಯ ನೈಕರೂಪತ್ವಮಿಷ್ಯತೆ. ಪೃಥಿವ್ಯಾದಿಗಳು ಅಚೇತನಗಳಾಗಿರುವುದರಿಂದ ಅಂದರೆ ಜಡಗಳಾಗಿರುವುದರಿಂದ ಮತ್ತು ಆತ್ಮನು ಜೀವಾತ್ಮನು ಅಲ್ಪಜ್ಞನಾಗಿರುವುದರಿಂದ ಸರ್ವಜ್ಞನಾದ ಮಹೇಶನೊಂದಿಗೆ ಇವುಗಳ ಏಕರೂಪತೆಯನ್ನು ಇಚ್ಛಿಸಲಾಗುವುದಿಲ್ಲ.
इति अंशितये नित्यं पृथ्व्यादेरष्टमूर्तितः विलक्षणं महादेवं सोऽष्टमूर्तिनिरासकः इति अष्टमूर्तिनिरसनस्थलम्. ಈ ರೀತಿಯಾಗಿ ಪೃಥ್ವಿಯೇ ಮೊದಲಾದ ಆತ್ಮ ಪರ್ಯಂತಗಳಾದ ಅಷ್ಟಮೂರ್ತಿಗಳಿಗಿಂತಲೂ ಮಹಾದೇವನು ವಿಲಕ್ಷಣನಾಗಿದ್ದಾನೆ ಎಂಬುದಾಗಿ ಯಾವನು ನಿತ್ಯವೂ ಚಿಂತಿಸುವನೋ ಅವನು ಅಷ್ಟಮೂರ್ತಿ ನಿರಾಸಕನು. ಇಲ್ಲಿಗೆ ಅಷ್ಟಮೂರ್ತಿ ನಿರಸನ ಸ್ಥಳವು ಮುಗಿಯಿತು. तथ सर्वगत्वनिरसनस्थलम् सर्वगत्वे महेशस्य सर्वत्राराधनं भवेत् न लिङ्गमात्रे तन्निष्ठो न शिवं सर्वगं स्मरेत्. ಈಗ ಸರ್ವಗತ್ವ ನಿರಸನ ಸ್ಥಳವು ಮಹೇಶನು ಸರ್ವಗತನಾದರೆ, ಅಂದರೆ ಎಲ್ಲೆಡೆ ಇರುವವನಾದರೆ ಎಲ್ಲೆಡೆಯಲ್ಲಿ ಆರಾಧನೆಯನ್ನು ಪೂಜೆಯನ್ನು ಮಾಡಬೇಕಾಗುವುದು. ಕೇವಲ ಇಷ್ಟಲಿಂಗದಲ್ಲಿ ಆರಾಧನೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಲಿಂಗನಿಷ್ಠನಾದ ಮಹೇಶ್ವರನು ಶಿವನನ್ನು ಸರ್ವಗತನನ್ನಾಗಿ ಸ್ಮರಿಸಕೂಡದು. सर्वगोऽपि स्थितः शम्भुः स्वाधारे हि विशेषतः तस्मादन्यत्र विमुखः श्रेष्ठलिङ्गे यजेच्छिवम्. ಶಂಭುವು ಸರ್ವವ್ಯಾಪಿಯಾಗಿದ್ದರೂ ಆಧಾರವಾದ ಇಷ್ಟಲಿಂಗದಲ್ಲಿ ಅವನ ವಿಶೇಷ ಸ್ಥಿತಿಯು ಇರುತ್ತದೆ. ಆದ್ದರಿಂದ ಅನ್ಯ ಸ್ಥಾನಗಳಿಂದ ವಿಮುಖನಾಗಿ ಮಹೇಶ್ವರನು ತನ್ನ ಇಷ್ಟಲಿಂಗದಲ್ಲಿ ಶಿವನನ್ನು ಪೂಜಿಸಬೇಕು. ಶಿವ ಸರ್ವಗತಶ್ಚಾಪಿ ಸ್ವಾಧಾರೆ ವ್ಯಜತೆ ಭೃಶಂ ಶಮೀ ಗರ್ಭೆ ಯಥಾ ವಹ್ನಿಃ ವಿಶೇಷೇಣ ವಿಭಾವ್ಯತೆ. ಅಗ್ನಿಯು ಎಲ್ಲ ಮರಗಳಲ್ಲಿ ಅಡಕವಾಗಿದ್ದರೂ ಬನ್ನಿಯ ಮರದೊಳಗೆ ಅದು ವಿಶೇಷವಾಗಿ ಭಾಸವಾಗುವಂತೆ ತೋರುವಂತೆ ಸರ್ವಗತನಾದ ಶಿವನೂ ಸಹ ತನಗೆ ಆಧಾರವಾದ ಇಷ್ಟಲಿಂಗದಲ್ಲಿ ವಿಶೇಷವಾಗಿ ಅಭಿವ್ಯಕ್ತನಾಗುತ್ತಾನೆ. ಸರ್ವಗತ್ವಂ ಮಹೇಶಸ್ಯ ಸರ್ವಶಾಸ್ತ್ರ ವಿನಿಷ್ಠಿತಂ ತಥಾಪ್ಯಾಶಮಲಿಂಗಾದೌ ಪೂಜಾರ್ಥಮಧಿಕಾ ಸ್ಥಿತಿಃ. ಮಹೇಶನು ಸರ್ವವ್ಯಾಪಕವೆಂಬುದು ಸರ್ವಶಾಸ್ತ್ರಗಳಿಂದ ನಿಶ್ಚಯಿಸಲಾಗಿದೆ. ಆದರೂ ಸಹ ತನಗೆ ಆಧಾರವಾದ ಇಷ್ಟಲಿಂಗದಲ್ಲಿಯೇ ಪೂಜಿಸಿಕೊಳ್ಳಲು ಅವನ ಅಸ್ತಿತ್ವವು ವಿಶೇಷವಾಗಿ ಇರುತ್ತದೆ. ಭಾಸಿತದೀಯಸ್ತ್ವಂ ಯಾತೆ ರುದ್ರ ಶಿವಾತನೋಃ ಅಘೋರಾ ಪಾಪಕಾಶೀತಿ ಶ್ರುತಿರಾಹ ಸನಾತನಿ. ಹೇ ರುದ್ರನೇ, ನಿನ್ನ ಲಿಂಗರೂಪವಾದ ಯಾವ ಶರೀರವಿದೆಯೋ ಅದು ಅಘೋರವಾದದ್ದು, ಶಾಂತವಾದುದು ಮತ್ತು ಪಾಪರಹಿತರಾದ ಭಕ್ತರ ದೇಹದ ಮೇಲೆ ಯಾವಾಗಲೂ ಪ್ರಕಾಶಿಸುವಂತಹುದು ಎಂಬುದಾಗಿ ಸನಾತನವಾದ ಶ್ರುತಿಯು ಹೇಳುವುದು. ಆದ್ದರಿಂದ ನೀನು ನಿತ್ಯವೂ ಭಕ್ತರ ದೇಹದಲ್ಲಿ ಭಾಸಿಸುವೆ, ತೋರುವೆ. ತಸ್ಮಾತ್ ಸರ್ವ ಪ್ರಯತ್ನೇನ ಸರ್ವಸ್ಥಾನ ಪರಾಗ್ಮುಖಃ ಶ್ರೇಷ್ಠಲಿಂಗೇ ಮಹಾದೇವಂ ಪೂಜಯೇತ್ ಪೂಜಕೋತ್ತಮಃ. ಆದ್ದರಿಂದ ಉತ್ತಮ ಪೂಜಕನಾದ ಮಹೇಶ್ವರನು ಎಲ್ಲ ಪ್ರಯತ್ನಗಳನ್ನು ಮಾಡಿ ಸರ್ವಸ್ಥಾನಗಳಿಂದ ಬಹಿರಂಗದ ಪರಾನ್ಮುಖನಾಗಿ ವಿಮುಖನಾಗಿ ತನ್ನ ಇಷ್ಟಲಿಂಗದಲ್ಲಿಯೇ ಮಹಾದೇವನನ್ನು ಪೂಜಿಸಬೇಕು. ಶಿವಸ್ಯ ಸರ್ವಗತ್ವೇಪಿ ಸರ್ವತ್ರ ರತಿವರ್ಜಿತಃ ಶ್ರೇಷ್ಠಲಿಂಗೇ ಯಜನ್ ದೇವಂ ಸರ್ವಗತ್ವ ನಿರಾಸಕಃ ಇತಿ ಸರ್ವಗತ್ವ ನಿರಸನ ಸ್ಥಳಂ. ಶಿವನು ಸರ್ವತ್ರ ವ್ಯಾಪಕನಾಗಿದ್ದರೂ
ಎಲ್ಲೆಡೆ ರತಿವರ್ಜಿತನಾದ ಭಕ್ತಿ ವರ್ಜಿತನಾದ ಮಾಹೇಶ್ವರನು ತನ್ನ ಇಷ್ಟಲಿಂಗದಲ್ಲಿಯೇ ಶಿವನನ್ನು ಪೂಜಿಸುತ್ತಾ ಸರ್ವಗತ್ವ ನಿರಾಸಕನು ಆಗುವನು. ಇಲ್ಲಿಗೆ ಸರ್ವಗತ್ವ ನಿರಸನ ಸ್ಥಳವು ಮುಗಿಯಿತು. ಅಥ ಶಿವಜಗನ್ಮಯ ಸ್ಥಳಂ ಪೂಜಾ ವಿಧೌ ನಿಯಮ್ಯತ್ವಾತ್ ಲಿಂಗಮಾತ್ರೆ ಸ್ಥಿತಂ ಶಿವಂ ಪೂಜಯನ್ನಪಿ ದೇವಸ್ಯ ಸರ್ವಗತ್ವಂ ವಿಭಾವಯೇತ್. ಈಗ ಶಿವ ಜಗನ್ಮಯ ಸ್ಥಳವು ಶಿವ ಪೂಜಾ ವಿಧಿಯಲ್ಲಿ ನೇಮಿಸಿದಂತೆ ಇಷ್ಟಲಿಂಗ ಮಾತ್ರದಲ್ಲಿರುವ ಶಿವನನ್ನು ಪೂಜಿಸುತ್ತಿದ್ದರೂ ಮಾಹೇಶ್ವರನು ಆ ದೇವನನ್ನು ಶಿವನನ್ನು ಸರ್ವಗತನನ್ನಾಗಿ ಭಾವಿಸಬೇಕು. ಯಸ್ಮಾದೇತತ್ ಸಮುತ್ಪನ್ನಂ ಮಹಾದೇವಾಚರಾಚರಂ ತಸ್ಮಾದೇತನ್ನ ಭಿದ್ಯೇತ ಯಥಾ ಕುಂಭಾದಿಕಂ ಮೃದಃ. ಮಣ್ಣಿನಿಂದ ಮಾಡಿದ ಮಡಿಕೆಗಳು ಮಣ್ಣಿನಿಂದ ಭಿನ್ನವಾಗಿರದಂತೆ ಮಹಾದೇವನಿಂದ ಸಮುತ್ಪನ್ನವಾದ ಈ ಚರಾಚರ ಪ್ರಪಂಚವು ಅವನಿಂದ ಭಿನ್ನವಾಗಿರುವುದಿಲ್ಲ. ಶಿವತತ್ವಾತ್ ಸಮುತ್ಪನ್ನಂ ಜಗದಸ್ಮಾನ್ನ ಭಿದ್ಯತೆ ಫೇನೋರ್ಮಿ ಬುದ್ಬುದಾಕಾರಂ ಯಥಾ ಸಿಂಧೋರ್ನ ಭಿದ್ಯತೆ. ಸಮುದ್ರದಲ್ಲಿ ಹುಟ್ಟಿದ ನೆರೆ ತೆರೆ ಬುದ್ಬುದಗಳು ಸಮುದ್ರಕ್ಕಿಂತಲೂ ಭಿನ್ನವಾಗಿರದಂತೆ ಶಿವ ತತ್ವದಿಂದ ಉತ್ಪನ್ನವಾದ ಜಗತ್ತೂ ಸಹ ಶಿವನಿಂದ ಭಿನ್ನವಾಗಿರುವುದಿಲ್ಲ. ಯಥಾ ತಂತುಭಿರುತ್ಪನ್ನಃ ಪಟಸ್ತಂತುಮಯ ಸ್ಮೃತಃ ತಥಾ ಶಿವಾತ್ ಸಮುತ್ಪನ್ನಂ ಶಿವ ಏವ ಚರಾಚರಂ. ತಂತುಗಳಿಂದ ಎಳೆಗಳಿಂದ ಉತ್ಪನ್ನವಾದ ಪಟವು ವಸ್ತ್ರವು ಹೇಗೆ ತಂತುಮಯವಾಗಿರುವುದೋ ಅದರಂತೆ ಶಿವನಿಂದ ಉತ್ಪನ್ನವಾದ ಈ ಚರಾಚರ ಪ್ರಪಂಚವು ಶಿವಸ್ವರೂಪವೇ ಆಗಿರುತ್ತದೆ. ಆತ್ಮಶಕ್ತಿ ವಿಕಾಸೇನ ಶಿವೋ ವಿಶ್ವಾತ್ಮನಾ ಸ್ಥಿತಃ ಕುಟೀಭಾವಾದ್ ಯಥಾ ಭಾತಿ ಪಟಸ್ವಸ್ಯ ಪ್ರಸಾರಣಾತ್. ಪಟವು ತನ್ನ ಪ್ರಸಾರಣದಿಂದ ಕುಟಿ ಡೇರೆ ರೂಪವನ್ನು ಹೇಗೆ ತಾಳುವುದೋ ಅದರಂತೆ ತನ್ನ ಶಕ್ತಿಯ ವಿಕಾಸದಿಂದ ಶಿವನು ವಿಶ್ವಾತ್ಮನಾಗಿರುತ್ತಾನೆ. ತಸ್ಮಾತ್ ಶಿವಮಯಂ ಸರ್ವಂ ಜಗದೇತಚ್ಚರಾಚರಂ ತದಭಿನ್ನತಯಾ ಭಾತಿ ಸರ್ಪತ್ವಮಿವ ರಜ್ಜುತಃ. ರಜ್ಜುವು ಹಗ್ಗವು ಸರ್ಪತ್ವವನ್ನು ಪಡೆದು ರಜ್ಜುವಿನೊಂದಿಗೆ ಅಭಿನ್ನವಾಗಿ ತೋರುವಂತೆ ಚರಾಚರವಾದ ಸರ್ವ ಜಗತ್ತು ಶಿವಮಯವಾಗಿ ತೋರುವುದು. ರಜ್ಜೌ ಸರ್ಪತ್ವವದ್ ಭಾತಿ ಶುಕ್ತೌ ಚ ರಜತತ್ವವತ್ ಚೋರತ್ವವದಪಿ ಸ್ಥಾನೌ ಮರೀಚ್ಯಾಂ ಚ ಜಲತತ್ವವತ್ ಗಂಧರ್ವಪುರವದ್ವೋಮ್ನಿ ಸಚ್ಚಿದಾನಂದ ಲಕ್ಷಣೆ ನಿರಸ್ತ ಭೇದ ಸದ್ಭಾವೆ ಶಿವೇ ವಿಶ್ವಂ ವಿರಾಜತೆ. ರಜ್ಜುವಿನಲ್ಲಿ ಸರ್ಪತ್ವವು, ಶುಕ್ತಿಯಲ್ಲಿ ರಜತ್ವವು, ಸ್ಥಾಣುವಿನಲ್ಲಿ ಮೋಟು ಮರದಲ್ಲಿ ಚೋರತ್ವವು ಮತ್ತು ಮುಗಮರೀಚಿಕೆಯಲ್ಲಿ ಜಲತ್ವವು, ಆಕಾಶದಲ್ಲಿ ಗಂಧರ್ವಪುರವು ತೋರುವಂತೆ ಸಚ್ಚಿದಾನಂದ ಲಕ್ಷಣನಾದ ವೇದರಹಿತನಾದ ಶಿವನಲ್ಲಿ ವಿಶ್ವವು ವಿರಾಜಿಸುತ್ತದೆ. ಪತ್ರ ಶಾಖಾದಿರೂಪೇಣ ಯಥಾ ತಿಷ್ಠತಿ ಪಾದಪಃ ತಥಾ ಭೂಮ್ಯಾದಿರೂಪೇಣ ಶಿವ ಏಕೋ ವಿರಾಜತೆ ಇತಿ ಶಿವ ಜಗನ್ಮಯ ಸ್ಥಳಂ. ಪಾದಪವು ವೃಕ್ಷವು ಹೇಗೆ ಪತ್ರ ಶಾಖಾದಿ ರೂಪದಲ್ಲಿ ಇರುವುದೋ ಅದರಂತೆ ಭೂಮ್ಯಾದಿಗಳ ರೂಪದಲ್ಲಿ ಒಬ್ಬನೇ ಆದ ಶಿವನು
ವಿರಾಜಿಸುತ್ತಾನೆ. ಇಲ್ಲಿಗೆ ಶಿವಜಗನ್ಮಯ ಸ್ಥಳವು ಮುಗಿಯಿತು. ಅಥ ಶಿವಾರ್ಪಣ ಭಕ್ತದೇಹಿಕಲಿಂಗ ಸ್ಥಳಂ ಸಮಸ್ತ ಜಗದಾತ್ಮಾಪಿ ಶಂಕರ ಪರಮೇಶ್ವರ ಭಕ್ತಾನಾಂ ಹೃದಯಾಂಭೋಜೆ ವಿಶೇಷೇಣ ವಿರಾಜತೆ. ರಜ್ಜುವಿನಲ್ಲಿ ಸರ್ಪತ್ವವು, ಶುಕ್ತಿಯಲ್ಲಿ ರಜತ್ವವು, ಸ್ಥಾಣುವಿನಲ್ಲಿ ಮೋಟು, ಮರದಲ್ಲಿ ಚೋರತ್ವವು ಮತ್ತು ಮೃಗ ಮರೀಚಿಕೆಯಲ್ಲಿ ಜಲತ್ವವು, ಆಕಾಶದಲ್ಲಿ ಗಂಧರ್ವಪುರವು ತೋರುವಂತೆ ಸಚ್ಚಿದಾನಂದ ಲಕ್ಷಣನಾದ ಭೇದರಹಿತನಾದ ಶಿವನಲ್ಲಿ ವಿಶ್ವವು ವಿರಾಜಿಸುತ್ತದೆ. ಮಧುಮತಿ, ನೀವು ರಿಪೀಟ್ ಹೇಳಿದ್ರಿ. ಲಾಸ್ಟ್ 73 ಓದ್ಬೇಕಾಗಿತ್ತು. 71ನೇದು ಹೇಳಿದೆ ನಾನು. ಇಲ್ಲ, ಈಗ 73 ಹೇಳಿದ್ರಮ್ಮ. ಅಣ್ಣ ರೆಕಾರ್ಡ್ ಮಾಡಕ್ ಶಂಕರನಾದ ಸರ್ವರಿಗೂ ಸುಖವನ್ನು ಕೊಡುವ ಪರಮೇಶ್ವರನು ಸಮಸ್ತ ಜಗದಾತ್ಮವಾಗಿದ್ದರೂ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದರೂ ಭಕ್ತರ ಹೃದಯ ಕಮಲದಲ್ಲಿ ಇವನು ವಿಶೇಷವಾಗಿ ವಿರಾಜಿಸುತ್ತಾನೆ. ಹೇಳಿ ಅರ್ಥ ನೀವೇ ಹೇಳಿ. ಕೈಲಾಸೆ ಮಂದರೇ ಚೈವ ಹಿಮಾದ್ರೌ ಕನಕಾಚಲೆ ಹೃದಯೇಷು ಚ ಭಕ್ತಾನಾಂ ವಿಶೇಷೇಣ ವ್ಯವಸ್ಥಿತಃ. ಕೈಲಾಸ ಪರ್ವತ, ಮಂದಾರ ಪರ್ವತ, ಹಿಮಾಲಯ, ಕನಕಾಚಲ, ಮೇರು ಪರ್ವತಗಳಲ್ಲಿ ಮತ್ತು ಭಕ್ತರ ಹೃದಯದಲ್ಲಿ ಶಿವನು ವಿಶೇಷವಾಗಿ ವಾಸಿಸುತ್ತಾನೆ. ಸರ್ವಾತ್ಮಾಪಿ ಪರಿಚ್ಛಿನ್ನೋ ಯಥಾ ದೇಹೇಷು ವರ್ತತೆ ತಥಾ ಸ್ವಕೀಯ ಭಕ್ತೇಷು ಶಂಕರೋ ಭಾಸತೆ ಸದಾ. ಶಂಕರನು ಸರ್ವಾತ್ಮನಾಗಿದ್ದರೂ ಸಹ ಎಲ್ಲಾ ಜೀವಿಗಳ ದೇಹದಲ್ಲಿ ಪರಿಚ್ಛಿನ್ನನಾಗಿ ಹೇಗೆ ಇರುವನೋ ಹಾಗೆ ತನ್ನ ಭಕ್ತರ ಹೃದಯದಲ್ಲಿ ಯಾವಾಗಲೂ ಪ್ರಕಾಶಿಸುತ್ತಾನೆ. ನಿತ್ಯಂ ಭಾತಿ ತ್ವದೀಯೇಷು ಯಾತೆ ರುದ್ರ ಶಿವಾ ತನೂಃ ಅಘೋರಾ ಪಾಪಕಾಶೀತಿ ಶ್ರುತಿರಾಹ ಸನಾತನಿ. ಹೇ ರುದ್ರನೇ, ನಿನ್ನ ಲಿಂಗ ರೂಪವಾದ ಯಾವ ಶರೀರವಿದೆಯೋ ಅದು ಅಘೋರವಾದುದು, ಶಾಂತವಾದುದು ಮತ್ತು ಪಾಪರಹಿತರಾದ ಭಕ್ತರ ದೇಹದ ಮೇಲೆ ಯಾವಾಗಲೂ ಪ್ರಕಾಶಿಸುವಂತಹುದು ಎಂಬುದಾಗಿ ಸನಾತನ ಶ್ರುತಿಯು ಹೇಳುವುದು. ಆದ್ದರಿಂದ ನೀನು ನಿತ್ಯವೂ ಭಕ್ತರ ದೇಹದಲ್ಲಿ ತೋರುವೆ. ವಿಶುದ್ಧೇಷು ವಿರಕ್ತೇಷು ವಿವೇಕಿಷು ಮಹಾತ್ಮಸು ಶಿವಸ್ತಿಷ್ಠತಿ ಸರ್ವಾತ್ಮ ಶಿವಲಾಂಛನಧಾರಿಷು. ವಿಶುದ್ಧರಲ್ಲಿ, ಪರಿಶುದ್ಧರಲ್ಲಿ, ವಿರಕ್ತರಲ್ಲಿ, ವಿವೇಕಿಗಳಲ್ಲಿ, ಮಹಾತ್ಮರಲ್ಲಿ ಮತ್ತು ಶಿವಲಾಂಛನಧಾರಿಗಳಲ್ಲಿ ಸರ್ವಾತ್ಮನಾದ ಶಿವನು ಇರುತ್ತಾನೆ. ನಿತ್ಯಂ ಸಂತೋಷಯುಕ್ತಾನಾಂ ಜ್ಞಾನ ನಿರ್ಧೂತ ಕರ್ಮಣಾಂ ಮಾಹೇಶ್ವರಾಣಾಮಂತಸ್ಥೋ ವಿಭಾತಿ ಪರಮೇಶ್ವರಃ. ಸಂತೋಷಯುಕ್ತರಾದ ಜ್ಞಾನದಿಂದ ಕರ್ಮವನ್ನು ಕಳೆದುಕೊಂಡ ಮಾಹೇಶ್ವರರ ಅಂತರಂಗದಲ್ಲಿ ಪರಮೇಶ್ವರನು ನಿತ್ಯವಾಗಿ ಯಾವಾಗಲೂ ವಿಶೇಷವಾಗಿ ಭಾಸಿಸುತ್ತಾನೆ, ಪ್ರಕಾಶಿಸುತ್ತಾನೆ. ಅನ್ಯತ್ರ ಶಂಭೋ ರತಿಮಾತ್ರ ಶೂನ್ಯೋ ನಿಜೇಷ್ಟಲಿಂಗೇ ನಿಯತಾಂತರಾತ್ಮ ಶಿವಾತ್ಮಕಂ ವಿಶ್ವಮಿದಂ ವಿಬುಧ್ಯನ್ ಮಾಹೇಶ್ವರೋऽಸೌ ಭವತಿ ಪ್ರಸಾದಿ ಇತಿ ಭಕ್ತದೇಹಿಕಲಿಂಗ ಸ್ಥಳಂ ಪರಿಸಮಾಪ್ತಂ. ಬೇರೆಡೆಯಲ್ಲಿ ಶಂಭುವಿನ ಪ್ರೀತಿ ಇಲ್ಲದಿರುವ ತನ್ನ ಇಷ್ಟಲಿಂಗದಲ್ಲಿಯೇ ಏಕಾಗ್ರವಾದ ಮನಸ್ಸುಳ್ಳ ಈ ವಿಶ್ವವನ್ನು ಶಿವ ಸ್ವರೂಪವೆಂದು ತಿಳಿದುಕೊಂಡ ಆ ಮಾಹೇಶ್ವರನೇ ಪ್ರಸಾದಿಯಾಗುವನು. ಇಲ್ಲಿಗೆ ಭಕ್ತ ದೇಹಿಕ ಲಿಂಗ ಸ್ಥಳವು ಮುಗಿಯಿತು. ಓಂ ತತ್ಸತ್ ಇತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಮಾಹೇಶ್ವರ ಸ್ಥಳೇ ಮಾಹೇಶ್ವರ ಪ್ರಶಂಸಾದಿ ನವವಿಧ ಸ್ಥಳ ಪ್ರಸಂಗೋ ನಾಮ ದಶಮ ಪರಿಚ್ಛೇದ.
ಸತಿಥಿ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟು ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವೂ ಆದ, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಮಾಹೇಶ್ವರ ಸ್ಥಳದಲ್ಲಿಯ ಮಾಹೇಶ್ವರ ಪ್ರಶಂಸಾದಿ 9 ವಿಧ ಸ್ಥಳ ಪ್ರಸಂಗವೆಂಬ ಹೆಸರಿನ 10ನೆಯ ಪರಿಚ್ಛೇದ ಮುಗಿದುದು. ಶಿವಾರ್ಪಣಮಸ್ತು. ಧನ್ಯವಾದಗಳು. ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ, ರೇಣುಕ ಹೃದಯ ವಿಹಾರಿಣಿ, ರೇಣುಕ ಹೃದಯ ವಿಹಾರಿಣಿ, ಜಯ ಜಯ ಶಿವ ಗೀತೆ, ಓಂ ಜಯ ರೇಣುಕ ಗೀತೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಸಂಜ್ಞೆ ಸುಖ್ಯಾತೆ, ಸಂಜ್ಞೆ ಸುಖ್ಯಾತೆ, ಕಲಸಿ ಸಂಭವ ಮುನಿವರ, ಕಲಸಿ ಸಂಭವ ಮುನಿವರ, ಸುಕೃತೈರವತೀರ್ಣೆ, ಓಂ ಜಯ ರೇಣುಕ ಗೀತೆ. ಏಕೋತ್ತರ ಶತ ಸಂಖ್ಯಾ ಸ್ಥಳ ಮಣಿಮಯ ದೀಪೇ, ಸ್ಥಳ ಮಣಿಮಯ ದೀಪೇ, ಶಿವಯೋಗಿ ಶಿವಾಚಾರ್ಯ, ಶಿವಯೋಗಿ ಶಿವಾಚಾರ್ಯ, ಸ್ವರ್ಣಾಕ್ಷರ ರಚಿತೆ, ಓಂ ಜಯ ರೇಣುಕ ಗೀತೆ. ಅಷ್ಟಾವರಣ ವಿಧಾಯಿನಿ ಶತಸ್ಥಲ ಸೋಪಾನೆ, ಶತಸ್ಥಲ ಸೋಪಾನೆ, ಪಂಚಾಚಾರ ವಿಮರ್ಶಿನಿ, ಪಂಚಾಚಾರ ವಿಮರ್ಶಿನಿ, ತತ್ವತ್ರಯ ಗೀತೆ, ಓಂ ಜಯ ರೇಣುಕ ಗೀತೆ. ಗುರುಚರಲಿಂಗ ಸಪರ್ಯ ದೀಕ್ಷಾ ವಿಖ್ಯಾತೆ, ದೀಕ್ಷಾ ವಿಖ್ಯಾತೆ, ಶತ ಶತ ಭಕ್ತೆ, ಶತ ಶತ ಭಕ್ತ ಸುಗೀತೆ, ವಿದ್ಯೆ ಬ್ರಹ್ಮ ಪರೇ, ಓಂ ಜಯ ರೇಣುಕ ಗೀತೆ. ಶರಣಾಗತ ಕರುಣಾರಸ ಘಟ ಶೋಭಿತ ಹಸ್ತೆ, ಘಟ ಶೋಭಿತ ಹಸ್ತೆ, ನಿಶ್ಚಲ ಭಕ್ತಿ ವಿಧಾಯಿನಿ, ನಿಶ್ಚಲ ಭಕ್ತಿ ವಿಧಾಯಿನಿ, ಮಲಹಾರಿಣಿ ಗಂಗೆ, ಓಂ ಜಯ ರೇಣುಕ ಗೀತೆ. ಶ್ರೀ ಶಿವಯೋಗಿ ಸುವೇದ್ಯೆ ಶೈವಾಗಮ ವಿದ್ಯೆ, ಶೈವಾಗಮ ವಿದ್ಯೆ, ಷಟತ್ರಿಕತ್ರಿಂಶದ್ಭುದ್ಬುಧ, ಷಟತ್ರಿಕತ್ರಿಂಶದ್ಭುದ್ಬುಧ, ಶಿವಸಾಗರ ರಮ್ಯೆ, ಓಂ ಜಯ ರೇಣುಕ ಗೀತೆ. ವಿಶ್ವಾರಾಧ್ಯ ಜಗದ್ಗುರು ಸಿಂಹಾಸನಪತಿನಾ, ಸಿಂಹಾಸನಪತಿನಾ, ಪ್ರವಚನಮಾಲಾ ಗ್ರಥಿತ, ಪ್ರವಚನಮಾಲಾ ಗ್ರಥಿತ, ಭೂಮಂಡಲಧಾರ್ಯ, ಓಂ ಜಯ ರೇಣುಕ ಗೀತೆ. ಜ್ಞಾನಾಮೃತ ಪುರತೃಪ್ತೈ ಕೋಟಿ ಜನೈರ್ವಂದೇ, ಕೋಟಿ ಜನೈರ್ವಂದೇ, ಸಾತ್ವಂ ಭಗವತಿ ಮಾತಃ, ಸಾತ್ವಂ ಭಗವತಿ ಮಾತಃ, ಜಯ ರೇಣುಕ ಗೀತೆ, ಓಂ ಜಯ ರೇಣುಕ ಗೀತೆ. ಮಾತಃ ಜಯ ರೇಣುಕ ಗೀತೆ, ರೇಣುಕ ಹೃದಯ ವಿಹಾರಿಣಿ, ರೇಣುಕ ಹೃದಯ ವಿಹಾರಿಣಿ, ಜಯ ಜಯ ಶಿವ ಗೀತೆ, ಓಂ ಜಯ ರೇಣುಕ ಗೀತೆ, ಓಂ ಜಯ ರೇಣುಕ ಗೀತೆ, ಓಂ ಜಯ ರೇಣುಕ ಗೀತೆ. ಕ್ಷಮಾಪಣ ಸ್ತೋತ್ರಂ. ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂ ಚು ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ಶ್ರೀ ರೇಣುಕ ಗಣೇಶ್ವರ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಓಂ ಸರ್ವೇಷಾಂ ಶಾಂತಿರ್ಭವತು,
ಓಂ ಸರ್ವೇಷಾಂ ಶುಭಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸರ್ವೇ ಜನಾಃ ಸುಖಿನೋ ಭವಂತು. ಸರ್ವೇ ಸಂತು ನಿರಾಮಯಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಮಂಗಲಂ. ಜೈ ನಮೋ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. ಶಿವಾರ್ಪಣಮಸ್ತು. ಧನ್ಯವಾದಗಳು. ಓಂ ಶಿವಾಯ ನಮಃ. ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶೂಲಪಾಣಯೇ ನಮಃ. ಓಂ ಖಟ್ವಾಂಗಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಶಿಪಿವಿಷ್ಟಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭವಾಯ ನಮಃ. ಓಂ ಶರ್ವಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ. ಓಂ ಶಿತಿಕಂಠಾಯ ನಮಃ. ಓಂ ಶಿವಪ್ರಿಯಾಯ ನಮಃ. ಓಂ ಉಗ್ರಾಯ ನಮಃ. ಓಂ ಕಪಾಲಿನೇ ನಮಃ. ಓಂ ಕಾಮಾರಯೇ ನಮಃ. ಓಂ ಅಂಧಕಾಸುರಸೂದನಾಯ ನಮಃ. ಓಂ ಗಂಗಾಧರಾಯ ನಮಃ. ಓಂ ಲಲಾಟಾಕ್ಷಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ಕೃಪಾನಿಧಯೇ ನಮಃ. ಓಂ ಭೀಮಾಯ ನಮಃ. ಓಂ ಪರಶುಹಸ್ತಾಯ ನಮಃ. ಓಂ ಮೃಗಪಾಣೇ ನಮಃ. ಓಂ ಜಟಾಧರಾಯ ನಮಃ. ಓಂ ಕೈಲಾಸವಾಸಿನೇ ನಮಃ. ಓಂ ಕಠೋರಾಯ ನಮಃ. ಓಂ ಕವಚಿನೇ ನಮಃ. ಓಂ ತ್ರಿಪುರಾಂತಕಾಯ ನಮಃ. ಓಂ ವೃಷಾಂಕಾಯ ನಮಃ. ಓಂ ವೃಷಭಾರೂಢಾಯ ನಮಃ. ಓಂ ಭಸ್ಮೋದ್ಧೂಲಿತ ವಿಗ್ರಹಾಯ ನಮಃ. ಓಂ ಸಾಮಪ್ರಿಯಾಯ ನಮಃ. ಓಂ ಸ್ವರಮಯಾಯ ನಮಃ. ಓಂ ತ್ರಿಮೂರ್ತಯೇ ನಮಃ. ಓಂ ಅಜನೀಶ್ವರಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ. ಓಂ ಹವಿಷೇ ನಮಃ. ಓಂ ಯಜ್ಞಪತಯೇ ನಮಃ. ಓಂ ಸೋಮಾಯ ನಮಃ. ಓಂ ಪಂಚವಕ್ತ್ರಾಯ ನಮಃ. ಓಂ ಸದಾಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವೀರಭದ್ರಾಯ ನಮಃ. ಓಂ ಗಣನಾಥಾಯ ನಮಃ. ಓಂ ಪ್ರಜಾಪತಯೇ ನಮಃ. ಓಂ ಹಿರಣ್ಯರೇತಸೇ ನಮಃ. ಓಂ ದುರ್ದರ್ಶಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಅನಘಾಯ ನಮಃ. ಓಂ ಭುಜಂಗಭೂಷಣಾಯ ನಮಃ. ಓಂ ಭರ್ಗಾಯ ನಮಃ. ಓಂ ಗಿರಿಧನ್ವನೇ ನಮಃ. ಓಂ ಗಿರಿಪ್ರಿಯಾಯ ನಮಃ. ಓಂ ಕೃತ್ತಿವಾಸಸೇ ನಮಃ. ಓಂ ಪುರಾರಾತಯೇ ನಮಃ. ಓಂ ಭಗವತೆ ನಮಃ.
ಓಂ ಪ್ರಮಥಾಧಿಪಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಸೂಕ್ಷ್ಮತನವೇ ನಮಃ. ಓಂ ಜಗದ್ರೂಪಿಣೇ ನಮಃ. ಓಂ ಜಗದ್ಗುರುವೇ ನಮಃ. ಓಂ ವ್ಯೋಮಕೇಶಾಯ ನಮಃ. ಓಂ ಮಹಾಸೇನ ಜನಕಾಯ ನಮಃ. ಓಂ ಚಾರು ವಿಕ್ರಮಾಯ ನಮಃ. ಓಂ ರುದ್ರಾಯ ನಮಃ. ಓಂ ಭೂತಪತಯೇ ನಮಃ. ಓಂ ಸ್ಥಾಣವೇ ನಮಃ. ಓಂ ಮಹಿರ್ಭುಗ್ನಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧ ವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡಪರಶವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶವಿಮೋಚಕಾಯ ನಮಃ. ಓಂ ಮೃಡಾಯ ನಮಃ. ಓಂ ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಪರಾಯ ನಮಃ. ಓಂ ಪುಷದಂತಪಿದೇ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ದಕ್ಷಾದುರಹರಾಯ ನಮಃ. ಓಂ ಹರಾಯ ನಮಃ. ಓಂ ಭಗನೇತ್ರಹೃತೆ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪದೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಇತಿ ಶ್ರೀ ಶಿವಾಷ್ಟೋತ್ತರ ಶತನಾಮಾವಲಿ ಸಂಪೂರ್ಣಂ. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಮ್ಮ. ಧನ್ಯವಾದಗಳು ನಿಮಗೂನು. ತ್ರಿವಿಧ ವೀರೇಶ ಭದ್ರೇಶನೋ ಭದ್ರೇಶನೋ ಶಿವಲೋಕದಿಂದ ಬಂದ ನಮ್ಮ ವೀರೇಶ ಭದ್ರೇಶನು. ಶಿವಲೋಕದಿಂದ ಬಂದ ನಮ್ಮ ವೀರೇಶ ಭದ್ರೇಶನು. ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ. ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಪಾಲಿಸೋ ವೀರೇಶನು. ಹರಿಯನು ಹಿಡಿದು ಶೂಲದಿಂದ ತಿವಿದ ವೀರೇಶ ಭದ್ರೇಶನು. ಭದ್ರಕಾಳಿಯ ರಮಣನಾಗಿ ಬಂದಾನು ವೀರೇಶನು. ಭದ್ರಕಾಳಿಯ ರಮಣನಾಗಿ ಬಂದಾನು ವೀರೇಶನು. ಸುಂದರ ಮೂರುತಿ ನಮ್ಮಯ ದೇವನು ಬಂದಾನು ವೀರೇಶನು. ಸುಂದರ ಮೂರುತಿ ನಮ್ಮಯ ದೇವನು ಬಂದಾನು ವೀರೇಶನು. ಶಿವಲೋಕದಿಂದ ಬಂದ ನಮ್ಮ ವೀರೇಶ ಭದ್ರೇಶನು. ಹುರಿಮೀಸಿ ಹುರಿಗಣ್ಣು ಬಿಟ್ಟಂತೆ ದೇವನು ಈ ನಮ್ಮ ರುದ್ರೇಶನು. ಹುರಿಮೀಸೆ ಹುರಿಗಣ್ಣು ಬಿಟ್ಟಂತ ದೇವನು ಈ ನಮ್ಮ ರುದ್ರೇಶನು. ಹರಿಯನು ಹಿಡಿದು ಶೂಲದಿಂದ ತಿವಿದ ವೀರೇಶ ಭದ್ರೇಶನು. ಶಿವಲೋಕದಿಂದ ಬಂದ ನಮ್ಮ ವೀರೇಶ ಭದ್ರೇಶನು. ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ. ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಪಾಲಿಸೋ ವೀರೇಶನು. ಭದ್ರಕಾಳಿಯ ರಮಣನಾಗಿ ಬಂದಾನು ವೀರೇಶನು. ಭದ್ರಕಾಳಿಯ ರಮಣನಾಗಿ ಬಂದಾನು ವೀರೇಶನು. ಸುಂದರ ಮೂರುತಿ ನಮ್ಮಯ ದೇವನು ಬಂದಾನು ವೀರೇಶನು. ಶಿವಲೋಕದಿಂದ ಬಂದ ನಮ್ಮ ವೀರೇಶ ಭದ್ರೇಶನು.
ಶಿವಲೋಕದಿಂದ ಬಂದ ನಮ್ಮ ವೀರೇಶ ಭದ್ರೇಶನು. ಹುರಿಮೀಶಿ ಹುರಿಗಣ್ಣು ಬಿಟ್ಟಂತ ದೇವನು ಈ ನಮ್ಮ ರುದ್ರೇಶನು, ಈ ನಮ್ಮ ರುದ್ರೇಶನು, ಈ ನಮ್ಮ ರುದ್ರೇಶನು. ಕಾರಣವತಾರಣಾಯ ಕರ್ಣಾಮೃತಾಯ ಶಶಿಶೇಖರ ಧಾರಣಾಯ ಕರ್ಪೂರ ಕಾಂತಿ ಧವಲಾಯ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ, ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಗೌರಿ ಪ್ರಿಯಾಯ ರಜನೀಶ ಕಲಾಧರಾಯ ಕಾಲಾಂತಕಾಯ ಭುಜಗಾಧಿಪ ಕಂಕಣಾಯ ಗಂಗಾಧರಾಯ ಗಜರಾಜ ವಿಮರ್ದನಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ, ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಭಕ್ತಿ ಪ್ರಿಯಾಯ ಭವರೋಗ ಭಯಾಪಹಾಯ ಉಗ್ರಾಯ ದುರ್ಗ ಭವಸಾಗರ ತಾರಣಾಯ ಜ್ಯೋತಿರ್ಮಯಾಯ ಗುಣನಾಮ ಸುನೃತ್ಯಕಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ, ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಚರ್ಮಾಂಬರಾಯ ಶವಭಸ್ಮ ವಿಲೇಪನಾಯ ಬಾಲೇಕ್ಷಣಾಯ ಮಣಿಕುಂಡಲ ಮಂಡಿತಾಯ ಮಂಜೀರ ಪಾದ ಯುಗಲಾಯ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ, ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಪಂಚಭೂಷಣಾಯ ಹೇಮಾಂಶುಕಾಯ ಭುವನತ್ರಯ ಮಂಡಿತಾಯ ಆನಂದ ಭೂಮಿ ವರದಾಯ ತಮೋಪಹಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ, ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಭಾನುಪ್ರಿಯಾಯ ಭವಸಾಗರ ತಾರಣಾಯ ಕಾಲಾಂತಕಾಯ ಕಮಲಾಸನ ಪೂಜಿತಾಯ ನೇತ್ರತ್ರಯಾಯ ಶುಭಲಕ್ಷಣ ಲಕ್ಷಿತಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ, ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ರಾಮಪ್ರಿಯಾಯ ರಘುನಾಥ ವರಪ್ರದಾಯ ನಾಮ ಪ್ರಿಯಾಯ ನರಕಾರ್ಣವತಾರಣಾಯ ಪುಣ್ಯೇಶು ಪುಣ್ಯ ಭರಿತಾಯ ಸುರಾರ್ಚಿತಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ, ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಮುಕ್ತೇಶ್ವರಾಯ ಫಲದಾಯ ಗಣೇಶ್ವರಾಯ ಗೀತಪ್ರಿಯಾಯ ಋಷಭೇಶ್ವರ ವಾಹನಾಯ ಮಾತಂಗ ಚರ್ಮ ವಸನಾಯ ಮಹೇಶ್ವರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ, ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಇತಿ ಶಂಕರಾಚಾರ್ಯ ಕೃತ ಶಿವ ದಾರಿದ್ರ್ಯ ದಹನ ಶಿವ ಸ್ತೋತ್ರಂ. ಬೆಳಗುವೆ ವೀರಭದ್ರನಿಗೆ, ವೀರಭದ್ರನಿಗೆ ಕಾರುಣ್ಯ ನಿಧಿಗೆ ಜಯವೆಂದು ಬೆಳಗುವೆ ವೀರಭದ್ರನಿಗೆ. ಹರನ ಪಣಿಗಣಿನಿಂದ ಹುಟ್ಟಿ ಬಂದವಗೆ ಧರೆಯೋಳು ಬಹುಮಾನ್ಯ ಪಡೆದ ಮಹಿಮನಿಗೆ ಶರಣು ಬಂದವರನ್ನು ಕಾಪಾಡುವವಗೆ ಜಯವೆಂದು ಬೆಳಗುವೆ ವೀರಭದ್ರನಿಗೆ. ರುದ್ರ ರೂಪವ ತಾಳಿ ಯಜ್ಞ ಕುಂಡಲದೋಳು ಕ್ಷುದ್ರ ದಕ್ಷನ ಶಿರವ ಚಂಡಾಡಿದವಗೆ ಭದ್ರಕಾಳಿ ಮನೋ ಹರಗೆ ಶ್ರೀಕರಗೆ ಜಯವೆಂದು ಬೆಳಗುವೆ ವೀರಭದ್ರನಿಗೆ. ಶರಭ ರೂಪದಿ ನರ ಹರಿಯ ಕೊಂದವಗೆ
ಮೊರೆ ಹೊಕ್ಕ ಮಾರುತಿಗೆ ಲಿಂಗವಿತ್ತವಗೆ ಕಂದ ಹರೀಶಗೆ ಸುಖವ ನೀಯುವಗೆ ಬಂದ ಭಕ್ತರನೆಲ್ಲ ಕಾಪಾಡುವವಗೆ ಜಯವೆಂದು ಬೆಳಗುವೆ ವೀರಭದ್ರನಿಗೆ ಜಯವೆಂದು ಬೆಳಗುವೆ ವೀರಭದ್ರನಿಗೆ. ಶಿವಾರ್ಪಣಮಸ್ತು. ಧನ್ಯವಾದಗಳು.